ಏನಿದು, ನಾಯ ಅಥವಾ ಏಲಿಯನ್ನ? ನಾಯಿಗೂ ಮತ್ತೆ ದೇವ್ರಿಗೂ ಏನ್ ಸಂಬಂಧ? ಈ ನಾಯಿ ಸಾಮಾನ್ಯ ನಾಯಲ್ಲ. ಸಾವಿರಾರು ವರ್ಷಗಳ ಹಿಂದೆ ಜನರು ಇದನ್ನ ಆತ್ಮಗಳ ರಕ್ಷಕ ಅಂತಾನೆ ನಂಬ್ತಾ ಇದ್ರು. ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತೀನಿ, ಗೊತ್ತಿದೆಯಲ್ಲ ಅದಕ್ಕಿಂತ ಮುಂಚೆ. ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಇದರ ಹೆಸರು ಶೋಲೋ ಈಟ್ಸ್ ಕ್ವಿನ್ಲೆ. ಉಚ್ಚಾರಣೆ ಕಷ್ಟವಾಗ್ತಿದೆ ಅಲ್ಲ, ಆದ್ರೆ ಇದರ ಇತಿಹಾಸ ತುಂಬಾ ಅದ್ಭುತವಾಗಿದೆ. ಸುಮಾರು 3,500 ವರ್ಷಗಳ ಹಿಂದೆ ಮೆಕ್ಸಿಕೋ ದೇಶದಲ್ಲಿ ಅಜೆಕ್ಟಿಕ್, ಮಾಯಾ ಮತ್ತೆ ಟೋಲ್ಟಕ್ ಎಂಬ ನಾಗರಿಕತೆ ಜನರು ಈ ನಾಯಿನ ಸಾಕ್ತಿದ್ರು. ಝೋಲೋ ಎಂಬ ಹೆಸರು ಅಜೆಕ್ಟಿಕ್ ದೇವರಾದ ಝೋಲೋ ಇಂದಾನೆ ಬಂದಿದೆ. ಇನ್ನು ಅಜೆಕ್ಟಿಕ್ ಪುರಾಣಗಳ ಪ್ರಕಾರ ಝೋಲೋ ದೇವರು ಈ ನಾಯಿನ ಮಾನವರಿಗೆ ಅಂತಾನೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅವರು ನಂಬಲಾಗುತ್ತೆ. ಇನ್ನೊಂದು ನಂಬಿಕೆ ಏನಂದ್ರೆ, ಅವ್ರ ಗ್ರೂಪಲ್ಲಿ ಯಾರು ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಆತ್ಮವನ್ನ ಸುರಕ್ಷಿತವಾಗಿ ಪರಲೋಕಕ್ಕೆ ಕರೆದೊಯ್ಯುವ ಕೆಲಸ ಈ ನಾಯಿ ಮಾಡ್ತಿತ್ತು ಅಂತಲೂ ಕೂಡ ನಂಬ್ತಾರೆ. ಅದಕ್ಕಾಗಿನೇ ಅನೇಕ ಪುರಾತನ ಸಮಾಧಿಗಳಲ್ಲಿ ನೀವು ನೋಡ್ಬೋದು ಝೋಲೋ ನಾಯಿಗಳ ಅವಶೇಷಗಳು ಮತ್ತೆ ಮಣ್ಣಿನ ಪ್ರತಿಮೆಗಳು ಕೂಡ ಪತ್ತೆಯಾಗಿವೆ. ಈ ನಾಯಿಗೆ ಕೂದಲು ಬಹಳ ಕಡಿಮೆ ಅಥವಾ ಇರ್ದೇನೇನೋ ಇರ್ಬೋದು. ಅದಕ್ಕಾಗಿಯೇ ಇದನ್ನ ಮೆಕ್ಸಿಕನ್ ಏರ್ಲೆಸ್ ಡಾಗ್ ಅಂತಾನೆ ಕರೀತಾರೆ. ಕಾಣೋದಕ್ಕೆ ವಿಚಿತ್ರವಾದ್ರೂ ಝೋಲೋ ಅತ್ಯಂತ ಇಂಟೆಲಿಜೆಂಟ್, ಲಾಯಲ್ ಮತ್ತೆ ಕಾಮ್ ಬ್ರೀಡ್ ಆಗಿದೆ. ಇನ್ನು ನೀವು ನೋಡಿರ್ತೀರ ಡಿಸ್ನಿ ಪಿಕ್ಚರ್ಸ್ನ ಫೇಮಸ್ ಮೂವಿ ಕೋಕೋ, ಅದರಲ್ಲಿ ಡಾಂಟೆ ಎಂಬ ಪಾತ್ರವು ಇದೇ ಬ್ರೀಡ್ ನಾಯಿ ತಳಿ ಮಾಡಿದೆ. ಒಂದು ಕಾಲದಲ್ಲಿ ಈ ಬ್ರೀಡು ಬಹುತೇಕ ಅಳಿವಿನ ಅಂಚಿನಲ್ಲಿ ಇತ್ತು. ಆದ್ರೆ ಇಂದು ಮತ್ತೆ ಜಗತ್ತಿನ ಗಮನ ಸೆಳೀತಾ ಇದೆ. ಹೇಗೆ ಅಂತ ತಿಳ್ಕೊಳ್ಳೋಣ. ಹೇಗೆ ಅಂದ್ರೆ, 16ನೇ ಶತಮಾನದಿಂದ ಹಿಡಿದು ಹಲವು ವರ್ಷಗಳ ಕಾಲ ಝೋಲೋ ನಾಯಿಗಳ ಸಂಖ್ಯೆ ತುಂಬಾ ಕಡಿಮೆ ಆಯಿತು. ಆದ್ರೆ 1900ರ ದಶಕದಲ್ಲಿ ಕೆಲವು ಬ್ರೀಡ್ ಎಂಥೂಸಿಯಾಸ್ಟು ಮತ್ತೆ ಸಂಶೋಧಕರು ಈ ಅಪರೂಪದ ತಳಿಯನ್ನ ಮತ್ತೆ ಉಳಿಸ್ಬೇಕಪ್ಪ ಅಂತ ಪ್ರಯತ್ನಿಸಿದ್ರು. ಇಂದು ಝೋಲೋ ಈಟ್ಸ್ ಕ್ವಿನ್ಲೆ ಜಗತ್ತಿನ ಅತ್ಯಂತ ಹಳೆಯ ಮತ್ತು ಅಪರೂಪದ ನಾಯಿಗಳಲ್ಲಿ ಒಂದಾಗಿದೆ. ಇದನ್ನ ನೋಡಿದಾಗ ವಿಚಿತ್ರವಾಗಿ ಕಾಣಬಹುದು ಅಲ್ವಾ? ಆದ್ರೆ ಇದರ ಹಿಂದೆ ಸಾವಿರಾರು ವರ್ಷಗಳ ನಾಗರಿಕತೆ, ದೇವರ ಕಥೆಗಳು ಮತ್ತೆ ರಹಸ್ಯಗಳು ಕೂಡ ಅಡಗಿವೆ. ನಿಮ್ಗೆ ನಾಯಿ ನೋಡಿದ ತಕ್ಷಣ ನಾಯಿ ಅನ್ನಿಸ್ತಾ ಅಥವಾ ಗಾರ್ಡಿಯನ್ ಏಂಜಲ್ ಅನ್ನಿಸ್ತಾ? ಕಮೆಂಟ್ ನಲ್ಲಿ ತಿಳಿಸಿ.